ಆ ಕಾಲವಾಗಿ ಹಿಂದಿನ ದಿವಸವರೆಗೂ ಮಾಡಿಸಿದ್ದೀನಿ. ನೆಕ್ಸ್ಟ್ ಡೇ ನನಗೊಂದು ಫೋನ್ ಬಂತು, ಇಲ್ಲ ಅಪ್ಪಾಜಿ ಅವ್ರಿಗೆ ಇವತ್ತು ಎಕ್ಸಸೈಸ್ ಬೇಡವಂತೆ ಅಂತ ಒಬ್ರು ಫೋನ್ ಮಾಡಿದ್ರು ಮನೆಯಿಂದ. ನ್ಯೂಸು ಟಿ ವಿಲಿ ಏನಂತಂದ್ರೆ ಅಪ್ಪಾಜಿ ಅವ್ರು ಕಾಲು ಹೋಗ್ಬಿಟ್ರು ಸರ್. ಅವ್ರು ಬಿಟ್ಟಿದ್ರೆ ಕೈ ಒಬ್ರು ಕಾಲೊಬ್ರು ಕಿತ್ಕೊಂಡು ಹೋಗ್ಬಿಟ್ರು ಅವ್ರು ಜನ. ಆ ಮಟ್ಟಕ್ಕೆ ಗಲಾಟೆ. ಹೆಂಗೆಂಗೋ ಹೇಳ್ದೇನೋ ಮಾಡಿದೆ. ಆ ಬ್ಲಡ್ಡು ನಂದು ಬಿಳಿ ಶರ್ಟ್ ಹಾಕೊಂಡು ಹೋಗಿದ್ದೆ ಅವತ್ತು. ನನಗೆ ಗೊತ್ತಿಲ್ಲ ಸರ್, ನಾನು ನೋಡ್ತೀನಿ ನನ್ನ ಶರ್ಟ್ ಎಲ್ಲ ಫುಲ್ ಬ್ಲಡ್ ಆಗ್ಬಿಟ್ಟು. ಪೊಲೀಸ್ ಅವ್ರಿಗೆ ತಿತ್ಕೊಂಡು ಜನಕ್ಕೆ ಬಾರಿಸಿದ್ರೆ ಅವ್ನು ಒಬ್ಬನಿಗೆ ರಕ್ತ ಬರ್ತಾ ಇದೆ, ಅವ್ನು ಕೇರೆ ಮಾಡ್ತಿಲ್ಲ ಅಪ್ಪಾಜಿ ಅಂತ ಅನ್ಕೊಂಡು ಅದೇ ಕಡ್ಡಿನ ಪೊಲೀಸ್ ಲಾಟಿನ ತಗೊಂಡು ಪೊಲೀಸ್ ಎಷ್ಟೋ ಜನ ಬುಲ್ಡೆ ಓಪನ್ ಮಾಡ್ಬಿಟ್ಟಿದ್ರು. ಆ ಮಟ್ಟಕ್ಕೆ ಗಲಾಟೆ. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ, ಈಗ ಅದೇ ಇವ್ರು ತಿರೋದ್ರು, ಯಾರು ವಜ್ರಮುನಿಯವ್ರು ತಿರೋದ್ರು. ಅವಾಗ ಸ್ವಲ್ಪ ಇದಾದ್ರು. ಅದಾದ್ಮೇಲೆ ಅವ್ರ ತಂದೆ ಸರ್ ಇವರು ತಮ್ಮವ್ರು ತಿರೋಗ್ಬಿಟ್ರು, ವರದಪ್ಪಣ್ಣವ್ರು. ಅವಾಗಲೇ ಅವರು ತುಂಬ ಅರ್ಧ ಆದರು. ಇರೋದ ಮೇಲೂ ಸ್ವಲ್ಪ ದಿವಸ ಗ್ಯಾಪ್ನ ಮತ್ತೆ ಎಕ್ಸಸೈಸ್ ಮಾಡೋಕ್ಕೆ ಬಂದರು. ಬಂದಾಗ ಅವ್ರು ಯಾವಾಗಲೂ ಕಣ್ಣಲ್ಲಿ ನೀರು ಸೋರೋದು ಕಣ್ಣಲ್ಲಿ. ಅಂದರೆ ಆತಂಕ ಅಷ್ಟೊಂದು. ಅವ್ರ ತಮ್ಮನ ನೆನೆಸ್ಕೊಂಡು, ಅವ್ರ ತಮ್ಮನ ನೆನೆಸ್ಕೊಂಡ್ರೆ ಸಾಕು ಅಳಕ್ಕೆ ಅಂತ ಬಿಕ್ಕಲ್ಸ ಅಳಕ್ಕೆ ಶುರು ಮಾಡ್ಬಿಟ್ಟು ಒಂದು ದಿವಸ. ಪಾಪ ನಾವು ಬಿಡಿ ಅಪ್ಪಾಜಿ ಆಯಿತು ನೋಡಿ. ಅದಾಗಿ ಸ್ವಲ್ಪ ದಿವಸಕ್ಕೆ ಅವರು ಕಾಲು ಹೋಗೋದು. ಆದರೆ ನನ್ನ ಅದೃಷ್ಟ ಏನು ಅಂತಂದರೆ, ಅಪ್ಪಾಜಿಯವ್ರಿಗೆ ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಅವ್ರು ಹಿಂದಿನ ಕಥೆಗಳೆಲ್ಲ ಹೇಳೋರು. ನಮ್ಮ ತಂದೆಯವ್ರು ಹೆಂಗಿದ್ರು, ನಾವು ಹೆಂಗೆ ಊಟ ಮಾಡ್ತಾಯಿದ್ವಿ, ನಮ್ಮನ್ನು ಎಷ್ಟು ಕಷ್ಟಪಟ್ಟು ನಮ್ಮ ತಂದೆ ಸಾಕಿದ್ರು, ಕಂಪ್ನಿಲಿ ಹೆಂಗಿದ್ವಿ, ಎಲ್ಲ ನನಗೆ ನನಗೆ ನೋಡಿ ಅದೇ ಅದು ಹೇಳೋದು. ಎಕ್ಸಸೈಸ್ ಮಾಡಿಸ್ಬೇಕಾದ್ರೆ ಅದನ್ನು ಒಂದೊಂದು ಅವ್ರು ಬೆಳೆದು ಬಂದ ರೀತಿ, ಅವ್ರು ಹೆಂಗೆ ಅವ್ರ ತಂದೆಯವರ ಮಕ್ಕಳನ್ನ ಬೆಳೆಸಿದ್ರು, ಇದೆಲ್ಲ ಏನಾಗೋಯ್ತು ನನಗೆ ಪಾಠ ಆಗೋಯ್ತು. ಯಾಕಂದ್ರೆ ನಾನು ಸ್ವಲ್ಪ ಹೊರಟೆ ಅವಾಗ. ಒಂದು ಕಾಲದಲ್ಲಿ ಸ್ವಲ್ಪ ಬಡದಾಟಗಳು ಆಗಿದೆ, ಸ್ಟೇಷನ್ನು ನೋಡಿದ್ದೀನಿ. ಆದರೆ ಅಪ್ಪಾಜಿ ಅವ್ರಿಗೆ ಎಕ್ಸಸೈಸ್ ಮಾಡಿಸ್ಬೇಕಾದಾಗ ಅವ್ರ ಜೊತೆ ಇದ್ದಂಥ ಒಂದು ಕಾಲಗಳು, ಆ ಒಂದು ಪಾಠ ಅವ್ರ ಜೊತೆ ಇದ್ದಂಥದ್ದು, ಮತ್ತು ಅವ್ರು ಹೇಳ್ತಿದ್ರಲ್ಲ, ನಾನು ಹಿಂಗಿದ್ದೆ, ನಮ್ಮ ತಂದೆ ಹಿಂಗಿದ್ರು, ನಮ್ಮನ್ನ ಹಿಂಗೆ ಬೆಳೆಸಿದ್ರು, ಇಷ್ಟು ಕಷ್ಟಪಟ್ಟು ನಾಟಕ, ಇದೆಲ್ಲ ಏನಾಗಿ ನನ್ನ ಮನಸ್ಸಿಗೆ ಮೈಂಡಾಗಿ ಯಾವ ರೀತಿ ಜೀವನದಲ್ಲಿ ಇರಬೇಕು, ಯಾವ ರೀತಿ ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡಬೇಕು, ಇದೆಲ್ಲ ನನಗೆ ಅಳವಡಿಸ್ಕೊಳ್ತಾ ಹೋಯ್ತು. ಯಾಕಂದರೆ ಅಂಥ ದೊಡ್ಡ ಮಹನೀಯರ ಜೊತೆ ನಾವು ಇದ್ದು ಅಟ್ಲೀಸ್ಟ್ ಅವರಲ್ಲಿ ಒಂದಷ್ಟು ನಾವು ಕಲೀಲಿಲ್ಲ ಅಂತಂದರೆ ನನಗಿದ್ದು ವೇಸ್ಟ್. ಸೊ ಯಾವ ಮಟ್ಟಕ್ಕೆ ಆಗ್ಬಿಟ್ಟೆ ಕೊನೆಗೆ ಅಂದರೆ, ಏಟು ಹೊಡ್ಕೋತೀನಪ್ಪ ನನಗೆ, ಆಯಿತು ಹೊಡ್ಕೊಳಪ್ಪ ಆಯಿತು, ಅವನಿಗೆ ಹೊಡೆದು ಬೇಜಾರಾಗ್ಬಿಡು, ಇವತ್ತು ಏನೇ ಹೊಡೆದ್ಬಿಟ್ಟು ಅಂತ. ಆ ಮಟ್ಟಕ್ಕೆ ನಾವು ಹೆಂಗಾಗ್ಬಿಟ್ಟಿದ್ರೆ, ಯಾವುದು ಲೈಫಲ್ಲಿ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋ ಲೆವೆಲ್ಗೆ ಮುಂದೆ. ಈಗ ನನಗೂ ಇಬ್ಬರು ಮಕ್ಕಳಿದ್ದಾರೆ, ಅವ್ರಿಗೂ ಅದೇ ರೀತಿ. ಯಾಕಂದರೆ ನಮ್ಮ ತಂದೆ ಬಂದು ಅವ್ರಿಗೂ ಯಾವುದೇ ಅಭ್ಯಾಸ ಇಲ್ಲ, ಬಿಡಿ ಸಿಗರೇಟು ಡ್ರಿಂಕ್ಸ್ ಯಾವುದು, ನಮ್ಮನ್ನ ಹಂಗೆ ಬೆಳೆಸಿದ್ರು. ನಮ್ಮ ಮಕ್ಳಿಗೂ ಅಷ್ಟೇ. ನಮ್ಮ ಮಕ್ಕಳು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್, ಮುಂದಕ್ಕೆ ಹೇಳ್ತೀನಿ ಕೆಲವರ. ಅದಾದಮೇಲೆ ಅಪ್ಪಾಜಿಯವ್ರ ಕಾಲವಾದ್ಮೇಲೆ ನನ್ನ ಜೀವನದಲ್ಲಿ ಅದ್ರ ನೋಡಿ, ಆ ಕಾಲವಾಗಿ ಹಿಂದಿನ ದಿವಸವರೆಗೂ ಮಾಡಿಸಿದ್ದೀನಿ ಎಕ್ಸಸೈಸು. ಈಗಲೂ ಜ್ಞಾಪಕ ಇದೆ. ನಮ್ಮ ಮಾರನೇ ದಿವಸ ತಿರುಗಿ ಹಿಂದಿನ ದಿವಸ ಎಕ್ಸಸೈಸ್ ಮಾಡ್ಸಕ್ಕೆ ಬಂದಾಗ, ಅದ್ರ ಹಿಂದಿನ ದಿವಸ ನಾನು ನಮ್ಮ ಮನೇಲಿ ಟಿ ವಿಲಿ ಅಣ್ಣವ್ರದ್ದು ಇಫ್ ಯು ಕಮ್ ಟುಡೇ ಇಫ್ ಯು ಹರ್ಲಿ, ಆಪರೇಷನ್ ಡೈಮಂಡ್ ರಾಕೆಟ್ ಇರ್ಬೋದು ಅದು. ಸೊ ಆ ಪಿಕ್ಚರ್ದು ಒಂದು ಹಾಡು ನೋಡಿದ್ದೆ. ಒಂದು ಕನ್ನಡ ಪದ ಇಲ್ಲ. ಏನು ಅಪ್ಪಾಜಿ ಎಷ್ಟು ಸ್ಪಷ್ಟವಾಗಿ ಆಡ್ತಿದ್ದಾರೆ, ಏನು ಓದಿದಿರೋದೇ ಕಮ್ಮಿ, ಇಷ್ಟು ಚೆನ್ನಾಗಿ ಆಡ್ತಾರಲ್ಲ, ಇಲ್ಲ ನಾಳೆ ಬೆಳಿಗ್ಗೆ ಕೇಳಬೇಕು ಅಂತ ಪ್ರಿಪೇರ್ ಆಗಿಬಿಟ್ಟೆ ನಾನು. ಸರಿ, ಮಾರನೇ ದಿವಸ ಹೋದ್ಮೇಲೆ ಅಪ್ಪಾಜಿಯವ್ರು ಎಕ್ಸಸೈಸ್ ಮಾಡಿಸೋಕ್ಕೆ ಜೊತೆಗೆ ಮಾಡ್ಬೇಕು. ಅಪ್ಪಾಜಿ ನೆನ್ನೆ ಒಂದು ಹಾಡು ನೋಡಿದೆ, ಇಫ್ ಯು ಕಮ್ ಟುಡೇ ಇಫ್ ಯು ಹರ್ಲಿ ಅಂತ ಅಂದ್ರು. ಅದು ಏನು ಅಪ್ಪಾಜಿ, ಒಂದು ಕನ್ನಡ ಪದ ಇಲ್ಲ, ಇಂಗ್ಲೀಷ್ ಅಷ್ಟು ಚೆನ್ನಾಗಿ ಹಾಡಿದ್ದೀರಾ ಅಂತಂದೆ ನಾನು. ಅದು ಹೇಳಿದ್ರು, ಇಲ್ಲ ಅದನ್ನು JK ವೆಂಕಟೇಶ್ ಅವರು ನನಗೆ ತುಂಬ ಪ್ರಾಕ್ಟೀಸ್ ಮಾಡಿಸಿ ಆಡಿಸಿದ್ದ ಹಾಡೋದು, ಅದೇ ಕಡೇ ಮಾತು ನನಗೂ ಅವರು. ಅದಾದಮೇಲೆ ನೆಕ್ಸ್ಟ್ ಡೇ ನನಗೊಂದು ಫೋನ್ ಬಂತು, ಇಲ್ಲ ಅಪ್ಪಾಜಿ ಅವ್ರಿಗೆ ಇವತ್ತು ಎಕ್ಸಸೈಸ್ ಬೇಡವಂತೆ ಅಂತ ಒಬ್ಬರು ಫೋನ್ ಮಾಡಿದ್ರು ಮನೆಯಿಂದ. ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಏನೋ ನಮ್ಮ ಊರಲ್ಲಿ ಚನ್ನಪಟ್ಟಣದಲ್ಲಿ ಕೆಲಸ ಇತ್ತು. ಅಷ್ಟೊತ್ತು ನನ್ನ ಮದುವೆ ಆಗಿತ್ತು. ಅಷ್ಟೊತ್ತು ಮದುವೆ ಆದಮೇಲೆ ನನ್ನ ತಂಗಿ ಮದುವೆಗೆ ಎಲ್ಲ ಬಂದಿದ್ರು, ಇಲ್ಲ ಬೆಂಗಳೂರಲ್ಲಾಗಿದ್ದು. ಅಪ್ಪು ಬಂದು, ಅಪ್ಪಾಜಿ ಎಲ್ಲ ಬಂದಿದ್ರು. ನಂದು ಹುಣಸೂರಲ್ಲಾಗಿದ್ದು ಮದುವೆ. ಆವಾಗ ಸ್ವಲ್ಪ ದೂರ ಆಗಿ ಅವ್ರಿಗೆ ಮಂಡಿ ನೋವು ಜಾಸ್ತಿ ಆಗಿತ್ತು. ಅವಾಗ ಸರ್ ಬರೋಕ್ಕಾಗಲಿಲ್ಲ. ಮನೆಗೆ ಬಂದಾಗ ಚೆನ್ನಾಗಿ ಮಾತಾಡಿಸಿ ಎಲ್ಲ ಮಾಡಿದ್ರು. ಅವತ್ತು ಅದು ಹೇಳಿದ್ನಲ್ಲ, ಮಾರನೇ ದಿವಸ ಒಂದು ಫೋನ್ ಬಂತು, ಬೇಡ ಅಂತೇಳಿ. ಸರಿ ಗ್ಯಾಪ್ ಇತ್ತಲ್ಲ ಒಂದು ದಿವಸ ಅಂತ ಅಂದ್ಬಿಟ್ಟು ನಾನು ನಮ್ಮ ಮಿಸ್ಸಸ್ಸು ಚನ್ನಪಟ್ಟಣಕ್ಕೆ ಹೋದ್ವಿ. ಚನ್ನಪಟ್ಟಣಕ್ಕೆ ಹೋಗಿದ್ದು ನ್ಯೂಸು ಟಿ ವಿಲಿ ಏನಂತಂದ್ರೆ, ಅಪ್ಪಾಜಿಯವ್ರು ಕಾಲು ಹೋಗ್ಬಿಟ್ರು ಅಂತ. ಅಯ್ಯೋ ಇದೇನೇ, ನೆನ್ನೆ ಚೆನ್ನಾಗಿ ಮಾಡಿಸಿದ್ದೀನಿ ಎಕ್ಸಸೈಸು, ಏನು ಹಿಂಗೆ ಬರ್ತಾಯಿದ್ದೀನಿ ನ್ಯೂಸು ಅಂತ ಅಂದ್ಬಿಟ್ಟು ನಾನು ನೋಡಿದ್ರೆ ಸರ್, ನಾನು ನಂಬಲೇ ಇಲ್ಲ. ಚೆನ್ನಾಗಿ ಎಕ್ಸಸೈಸ್ ಮಾಡ್ಕೊಂಡು ಯಾರು ಅಷ್ಟು ಆರೋಗ್ಯವಾಗಿದ್ದವರು, ಅಷ್ಟು ಚೆನ್ನಾಗಿ ಜೊತೆಗೆ ಟಿಫನ್ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದು, ಒಂದು ರೋಗ ಒಂದು ಕಸಲ್ ಯಾವುದೂ ಇಲ್ಲ.
ಅಷ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ವಿ. ಈಗಾಗಲೇ ಹಿಂಗೆ ಮಾಡ್ತಾಯಿದ್ದೆ, ನಾನು ನಂಬಲಿಲ್ಲ. ನಾನು ಯಾವಾಗ ಫೋನ್ಗಳು ಬರೋಕ್ಕೆ ಶುರುವಾದವು, ಟಿ ವಿಲೆಲ್ಲ ನ್ಯೂಸ್ಗಳು ಬರೋಕ್ಕೆ ಶುರುವಾಯಿತು, ನನಗೆ ಗಾಬರಿ ಆಗೋಗ್ಬಿಟ್ಟು ಬೆಂಗಳೂರಿಗೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿದೆ. ಹೌದು ಹೌದು ಅನ್ನೋ ಶುರು ಮಾಡಿದ್ರ. 2 ನಿಮಿಷ ಇರಬಾರ್ದು ಇಲ್ಲಿ ನಡೀರಿ ಅಂತ ನನ್ನ ಮಿಸ್ಸಸ್ಗೆ ಹೇಳ್ಬಿಟ್ಟು ಬಸ್ಸಿಂದ ಹತ್ತಿ, ಸಾರ್ ಬಸ್ಗಳು ಹತ್ತು ಹೋಗ್ತೀವಿ ಸರ್. ಸರ್ ಎಲ್ಲಿಲ್ಲ ಗಲಾಟೆ ಹೇಳಿ, ಊರು ಏನು ಬೆಂಕಿ, ಟೈರ್ಗಳು ಅಲ್ಲಿ ಅಂತ ಕಲ್ಲು ಹೊಡಿತಾರೆ. ಏನು ನನಗೆ ಗಾಬರಿ ಆಗೋಗ್ಬಿಡ್ತು, ಏನೇ ಈ ಮಟ್ಟದ ಗಲಾಟೆ ಅಂತ ಅಂದ್ಬಿಟ್ಟು. ಸರಿ ಹೆಂಗೋ ಕಷ್ಟಪಟ್ಟು ಅವ್ರು ಹೇಳಿದ್ರು, ಸರ್ ಬೆಂಗ್ಳೂರಿಗೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಡ್ರೈವರ್ ಹೇಳಿದ್ರು. ಎಲ್ಲ ಗಲಾಟೆ ಮಾಡ್ಬಿಟ್ಟು ಬಸ್ಸಲ್ಲಿ, ಇಲ್ಲ ರೀ ಏನಾದ್ರು ನೀವು ನಡೀರಿ ಬೆಂಗ್ಳೂರಿಗೆ ಅಂತ ಹೆಂಗೆಂಗೋ ನುಗ್ಗಿಸ್ಕೊಂಡು ಪಾಪ ಆ ಮನುಷ್ಯ ಬಂದ. ಡ್ರೈವರು ಬಂದು ನಾನು ಮನೆಗೆ ಬಂದ ತಕ್ಷಣನೇ ನಮ್ಮ ಮಿಸಸ್ನ ಮನೆಗೆ ಬಿಟ್ಟಿದ್ದೆ, ಬೈಕ್ ತಗೊಂಡು ಹೊರಟೆ ಸರ್ ಸದಾಶ್ ನಗರ್ಗೆ. ಏನು ಉದ್ದಕ್ಕೂ ಗಲಾಟೆ. ನನ್ನ ಜೀವನದಲ್ಲಿ ಹೇಳ್ತೀನಿ, ಇದುವರೆಗೂ ಅಷ್ಟು ಜನ ನೋಡಿಲ್ಲ ಗಲಾಟೆ ಆಗಿರೋದು, ಮುಂದಕ್ಕೂ ನೋಡೋಕೆ ಸಾಧ್ಯ ಇಲ್ಲ. ಆ ಮಟ್ಟಕ್ಕೆ ಗಲಾಟೆ. ಏನು ಹೇಳಿದ್ರು ಬಿಡ್ತಾ ಇಲ್ಲ. ನಾವು ಮನೆಯವರೇ ಸರ್ ಹಿಂಗೆ ಅಂತಂದ್ರೆ ಏನು ನನಗೆ ಹೊಡೆದೇ ತಾಕ್ಬಿಟ್ರು. ನಾನ್ದಿರ್ಲಿ ಈ ಹೊನ್ನವಳ್ಳಿ ಕೃಷ್ಣ ಅವ್ರನ್ನ ಇವ್ರನ್ನ ಯಾರನ್ನು ಬಿಡ್ತಾನೆ ಇಲ್ಲ ಸರ್. ಅಷ್ಟೊಂದು ಜನ ಹೆಂಗೋ ಮಾಡಿ ಬೈಕೆಲ್ಲ ಒಂದ್ ಕಡೆ ನಿಲ್ಸ್ಬಿಟ್ಟು ನುಗ್ಗಿ ಪೂರ್ಣ ಪ್ರಜ್ಞೆ ಗ್ರೌಂಡ್ಗೆ ಅವತ್ತು ಗಾಡಿಯಲ್ಲಿ ನಿಲ್ಸಿದ್ರು. ಸರಿ ಹೋಗಿ ಹೆಂಗೋ ಮುಂದೆ ಅಪ್ಪು ಗಾಡಿ ಹತ್ರ ಹೋದೇನೋ, ವೆಂಕಟೇಶ್ ಬನ್ನಿ ಒಳಗೆ ಬನ್ನಿ ಅಂತಂದ್ರು. ಒಳಗೆ ಹೋಗಿದ್ದಕ್ಕೆ ಏನು ಸರ್ ಅಪ್ಪಾಜಿಯವ್ರು ಮಲ್ಕೊಂಡಿದ್ದಾರೆ, ಎಡಗೈ ಕಡೆ ನಾನು ಇದ್ದಿದ್ದು. ಡ್ರಿಪ್ಸ್ ಹಾಕಿದ್ರು ಅವಾಗ. ಆ ಡ್ರಿಪ್ಸ್ನ ತೆಗೆದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಅಂಟಿಸಿದ್ರು ಸರ್. ಆ ಕೈನ ಎಳಿತಾರೆ. ಈ ಜನಗಳು ಏನು ಒಂದೊಂದು ಕಿಟಕಿ ಒಳಗೆ 10 ಕೈ ಬರ್ತಾವೆ. ಇದಕ್ಕೆ ಯಾವ್ದು ಆಂಬ್ಯುಲೆನ್ಸ್ಗೆ ಎಷ್ಟು ಅಂತ ಎಳಿತೀರಾ? ಅವರು ಅಪ್ಪು ಆ ಕಡೆ ಇದ್ಕೊಂಡು ವೆಂಕಟೇಶ್ ಒಂದು ಕೈ ಎಳಿತಾರೆ. ನಾನು ಎಷ್ಟು ಅಂತ ಅವಾಯ್ಡ್ ಮಾಡಲಿ? ಏನು ಎಳಿತಾರೆ ಸರ್. ಅವ್ರು ಬಿಟ್ಟಿದ್ರೆ ಕೈ ಒಬ್ರು ಕಾಲೊಬ್ರು ಕಿತ್ಕೊಂಡು ಹೋಗ್ಬಿಟ್ರು ಜನ. ಆ ಮಟ್ಟಕ್ಕೆ ಗಲಾಟೆ. ಹೆಂಗೆಂಗೋ ಹೇಳ್ದೇನೋ ಮಾಡಿದೆ. ಆ ಬ್ಲಡ್ಡು, ನಂದು ಬಿಳಿ ಶರ್ಟ್ ಹಾಕೊಂಡು ಹೋಗಿದ್ದೆ ಅವತ್ತು. ನನಗೆ ಗೊತ್ತಿಲ್ಲ ಸರ್, ನಾನು ನೋಡ್ತೀನಿ, ನನ್ನ ಶರ್ಟ್ ಎಲ್ಲ ಫುಲ್ ಬ್ಲಡ್ ಆಗ್ಬಿಟ್ಟಿದೆ. ಆ ಎಳೆದಿರೋದು, ಆ ಡ್ರಿಪ್ಸ್ ಹಾಕಿ ಸೂಜಿ ತೆಗ್ದಿದ್ರಲ್ಲ, ಆ ಸ್ಟಿಕ್ಕರ್ ಅಂಟಿಸಿದ್ರಲ್ಲ, ಅದು ಏನು ಎಳಿತಾವ್ರೆ ನನಗೆ ಗೊತ್ತ. ಅಯ್ಯೋ ನೋಡ್ತೀನಿ ಫುಲ್ಲು ನನ್ನ ಬಟ್ಟೆಗೆಲ್ಲ ಬ್ಲಡ್ಡು. ಆ ಬಟ್ಟೆನ ಸುಮಾರು ತಿಂಗಳು ಇಟ್ಕೊಂಡಿದ್ದೆ, ಅಪ್ಪಾಜಿಯವ್ರದ್ದು ಇದು ಅಂತಂದ್ಬಿಟ್ಟು ಬಟ್ಟೆನೇ ಒಗ್ಸಿರ್ಲಿಲ್ಲ ನಾನು. ಅಷ್ಟು ಬ್ಲಡ್ ಆಗ್ಬಿಟ್ಟಿತ್ತು. ಕೊನೆಗೆ ಹೆಂಗೋ ಮಾಡಿ ಎಲ್ಲ ಇದು ಮಾಡಿ ಕಂಠೀರವಾಗ ತಗೊಂಡು ಹೋಗೋದು ಸರ್. ಆದರೆ ಆ ಕಂಠೀರವಾಗ ಹೋಗೋವರೆಗೂ ನಾನು ವ್ಯಾನಲ್ಲೇ ವ್ಯಾನಲ್ಲೇ ಇದ್ದೆ. ಏನು ಸರ್ ಜನ ಕಲ್ಲಲ್ಲಿ ಹೊಡಿತಾರೆ ಪೊಲೀಸ್ನವ್ರಿಗೆ. ಆ ಪೊಲೀಸವ್ರಿಗೆ ಇತ್ಕೊಂಡು ಜನಕ್ಕೆ ಬಾರಿಸಿದ್ರೆ ಅವ್ನು ಒಬ್ಬನಿಗೆ ರಕ್ತ ಬರ್ತಾ ಇದೆ, ಅವ್ನು ಕೇರೆ ಮಾಡ್ತಿಲ್ಲ ಅಪ್ಪಾಜಿ ಅಂತ ಅನ್ಕೊಂಡು ಅದೇ ಕಡ್ಡಿನ ಪೊಲೀಸ್ ಲಾಟಿನ ತಗೊಂಡು ಪೊಲೀಸ್ಗೆ ಎಷ್ಟೋ ಜನ ಬುಲ್ಡೆ ಓಪನ್ ಮಾಡ್ಬಿಟ್ಟಿದ್ದಾರೆ. ಆ ಮಟ್ಟಕ್ಕೆ ಗಲಾಟೆ. ಹೆಂಗಸರುಗಳು ಸರ್ ಕೇರ್ ಮಾಡ್ತಿಲ್ಲ. ಏನು ಜನಗಳು ಹೆಂಗಸರುಗಳು ಕಲ್ಲಲ್ಲಿ ಹೊಡಿತಾ ಇದ್ದಾರೆ ಪೊಲೀಸ್ನವ್ರಿಗೆ, ನೋಡಕ್ ಬಿಟ್ಟಿಲ್ಲ. ಆ ಮಟ್ಟಕ್ಕೆ ಇದು. ಮನೆಗೆ ಎಲ್ಲ ತಗೊಂಡೋಗಿ ಇದಕ್ಕೆ ಹೋದ್ಮೇಲೆ ಕಂಠೀರವ ಸ್ಟುಡಿಯೋಗೆ ಸರ್ ಅದ್ಭುತ. ಅಲ್ಲಿ ಜನಗಳು ಮನೆಯವ್ರನ್ನ ತಳ್ಳುತ್ತಾ ಬಿದ್ದವ್ರೆ. ಏನು ಒಂದೊಂದು ಇಡೀ ಮಣ್ಣು ಹಾಕಿದ್ರಲ್ಲ, ಅದೇ ಎಷ್ಟು ನಾನು ನೋಡಿದ್ದು, ಕಣ್ಣಾರೆ ನೋಡಿದ್ದು ಅದು ಸೀನ್ಗಳವೆಲ್ಲ. ಏನು ಎಲ್ಲ ಮನೆಯವ್ರನ್ನೆಲ್ಲ ನಾನು ಏನು ಮಾಡಿದ್ರು ಮನೆಯವ್ರ ಬಿಡ್ತಾನೆ ಇಲ್ಲ ಸರ್, ಬಿಡ್ತಾನೆ ಇಲ್ಲ. ಆ ಮಟ್ಟಕ್ಕೆ ಅಷ್ಟು ಜನ. ಕೊನೆಗೆ ಅಲ್ಲೆಲ್ಲ ಮುಗಿದೆಲ್ಲ ಆದಮೇಲೆ ಏನು ಮಾಡೋಕ್ಕಾಗಿಲ್ಲ ಸರ್, ಅಷ್ಟೇ. ಅವರು ಆದಮೇಲೆ ತಿರ್ಗಾ ಸುಮಾರು ಗ್ಯಾಪ್ ಆಯಿತು. ಆಮೇಲೆ ಅಪ್ಪವ್ರು ಮತ್ತೆ ಫೋನ್ ಮಾಡೋದು ಒಂದು ದಿವಸ, ವೆಂಕಟೇಶ್ ಬನ್ನಿ ಇನ್ನೇನು, ಯಾಕಂದ್ರೆ ನೆಕ್ಸ್ಟ್ ಸಿನಿಮಾ ಮಾಡಲಿ, ಜೀವನ ನಡಿಬೇಕಲ್ಲ. ಸರಿ ಅಪ್ಪು ಫೋನ್ ಮಾಡಿದ್ರು ಮತ್ತೆ, ವೆಂಕಟೇಶ್ ಸ್ಟಾರ್ಟ್ ಮಾಡೋಣ ಬನ್ನಿ, ಇದೇ ಯೋಚನೆಯಲ್ಲಿದ್ದರೆ ನಾನು ಹುಚ್ಚ ಆಗ್ಬಿಡ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಸರ್ ಕೆಲವು ಎಕ್ಸಸೈಸ್ಗಳು. ಆದರೆ ಅಲ್ಲಿ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆಂದರೆ ಸರ್, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಒಂದೊಂದು ಸಿನಿಮಾಗೆ ಒಂದೊಂದು ವಿಭಿನ್ನವಾಗಿ ನಾವು ತೋರಿಸ್ಬೇಕು. ಅಪ್ಪು ಸಿನಿಮಾದಲ್ಲಿ ಏನು ತೋರಿಸ್ಬೇಕು ಅದು ಇನ್ನೊಂದು ಪಿಕ್ಚರ್ ತೋರಿಸ್ಬಾರ್ದು, ಇನ್ನೊಂದು ಪಿಕ್ಚರ್ ಆ ಥರ ಪ್ರತಿಯೊಂದು. ಯಾಕಂದರೆ ನೀವು ನೋಡಿದ್ರೆ ಆಕಾಶ್ ಸಿನಿಮಾದಲ್ಲಿ ಏನೋ ಕಾರ್ ಗ್ಲಾಸ್ ಹೊಡೆದಿದ್ದು, ಅದು ಒಂದು ಇನ್ಸಿಡೆಂಟು. ಗ್ಲಾಸ್ ಹೊಡಿತು, 2 ಇಂದ 3 ಇಂಚು ಕಾಲು ಕುಯ್ಕೊಂಡು ಒಂದು 3-4 6 ಹೊಲಿಗೆನೋ ಹಾಕಿದ್ರು ಅವ್ರು. ಎಲ್ಲ ಒರಿಜಿನಲ್ಲೇ. ಆ ಥರ ಒರಿಜಿನಲ್ ಸ್ಟಂಟ್ಸ್ ಮಾಡೋರು ಕೊನೆವರೆಗೂ. ಅವರು ಅಷ್ಟೇ. ಅಪ್ಪು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಲ್ಲ ಶೂಟಿಂಗ್ ಹೋಗ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಎಲ್ಲ ಮಾಡ್ತಾ ಇದ್ವಿ. ಪವರ್ ಸ್ಟಾರ್ ಅಂತ ನೇಮ್ ಬಂತು ಅವ್ರಿಗೆ, ಎಲ್ಲ ಆಯಿತು. ಅಲ್ಲಿಂದ ನನಗೂ ಅಪ್ಪು ವೆಂಕಟೇಶ್ ಅಂತ ನೇಮ್ ಬಂತು. ನನಗೆ ಹೆಂಗೆ ಅಪ್ಪು ವೆಂಕಟೇಶ್ ಅಂತ ನೇಮ್ ಬಂದಿದ್ದು ಅಂದರೆ, ನಮ್ಮ AR ಬಾಬು ಅಂತ ಇದ್ದಾರೆ ಡೈರೆಕ್ಟರ್, ಇದ್ದರು ಮುಂಚೆ ಕಾಮಿಡಿ ಡೈರೆಕ್ಟ್ರು. ಅವರು ನಮ್ಮ ಬಾಪೂಜಿನಗರದಲ್ಲೇ ಮನೆಯಲ್ಲೇ ಇದ್ದಿದ್ದು, ಮನೆ ಹತ್ರ. ಅವರು ನಾನು ಅವಾಗ ಪಾತ್ರಗಳು ಕೇಳ್ಕೊಂಡು ಹೋಗ್ತಿದ್ನಲ್ಲ, ಅವ್ರ ಮನೆ ಡೈರೆಕ್ಟರ್ ಬಂದರು ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿ ಇಂಟ್ರೊಡ್ಯೂಸ್ ಬನ್ನಿ ವೆಂಕಟೇಶ್ ಬನ್ನಿ ಅಂತ ಮಾತಾಡಿಸಿ ಎಲ್ಲ ಮಾಡಿದ್ರು. ಒಂದು ದಿವಸ ಅವ್ರ ಮನೆಯಿಂದ ಊಟ ಕರ್ಕೊಂಡೋದ್ರು ನನ್ನ, ತಾಜ್ ಹೋಟ್ಲಿಗೆ ಮಾರ್ಕೆಟ್ ಹತ್ರ. ನಾನು ಅವ್ರ ಫ್ಯಾಮಿಲಿ ಎಲ್ಲ ನಾನು ಹೋಗಿ ಅಷ್ಟು ಕ್ಲೋಸ್ ಆಗಿದ್ದೆ ಅವರಿಗೆ. ಜಗ್ಗೇಶ್ವರ್ ಪಿಕ್ಚರ್ ಎಲ್ಲ ಮಾಡೋರು ನನಗೆ ಅವಕಾಶ ಕೊಟ್ಟಿದ್ರು. ಹಿಂಗೆ ಊಟ ಮಾಡ್ಬೇಕಾದ್ರೆ ಹೋಟ್ಲಲ್ಲಿ, ಅಲ್ಲ ವೆಂಕಟೇಶ್ ಈಗ ನೀವು ಯಾಕೆ ಹೆಸರು ಚೇಂಜ್ ಮಾಡ್ಕೋಬಾರ್ದು? ಅಯ್ಯೋ ಯಾಕಣ್ಣ ಹಿಂಗಂತ ಇದ್ದೀರಾ? KD ವೆಂಕಟೇಶ್ ಇದ್ದಾರೆ, ಕೌರವ್ ವೆಂಕಟೇಶ್ ಇದ್ದಾರೆ, ನಿನ್ನ ಯಾವ ವೆಂಕಟೇಶ್ ಅನ್ಕೋತಾರೆ? ಅದಕ್ಕೆ ಒಂದು ಕೆಲಸ ಮಾಡು, ವೆಂಕಟೇಶ್ ಬೇಡ,
ಅವ ವೆಂಕಟೇಶ್ ಹೆಗಡೆ ಅಂತಿತ್ತು, ಅದು ಬೇಡ, ನೀನು ಅಪ್ಪು ಅಂತ ಸೇರಿಸ್ಕೊಂಬಿಡು. ಯಾಕಂದ್ರೆ ಅಪ್ಪು ಫಿಲಮ್ ಮಾಡಿದ್ಯಾ, ಅಪ್ಪು ಪುನೀತ್ ರಾಜ್ಕುಮಾರ್ ಎಕ್ಸೈಸ್ ಮಾಡಿಸಿದ್ಯಾ, ಅಪ್ಪು ವೆಂಕಟೇಶ್ ಅಂತ ಸೇರಿಸ್ಕೋ ಅಂತ ಅವರೇ ನನಗೆ ಹೆಸರಿಟ್ಟು. ಆ ಹೆಸರಿಟ್ಟ ಮೇಲೆ ಎಲ್ಲ ಜನಗಳಿಗೆ ಅಪ್ಪು ವೆಂಕಟೇಶ್ ಅಂತ ಗೊತ್ತಾಗಿದ್ದು, ನನಗೆ ನೀ ಹೆಸರಾಗಿದ್ದು. ಅಷ್ಟು ಚೆನ್ನಾಗಿ ಎಕ್ಸೈಸ್ ಮಾಡ್ಕೊಂಡಿದ್ದವರು ಇದ್ಕಿದ್ದಂಗೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಬಂದು ಅವರು ಒಂದು ಬಜರಂಗಿ 2 ಪ್ರಮೋಷನ್ ಇತ್ತು ಅವಾಗ. ಅದೆಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ನಾನು ವಜ್ರೇಶ್ವರಿಗೆ ಹೋಗಿದ್ದೆ. ನಾನು ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಬಂದೆ. ಆಯ್ತಪ್ಪ ಸ್ಟಾರ್ಟ್ ಮಾಡೋಣ ಹೋದಾಗೆಲ್ಲ ಹೇಳೋರು ಸ್ಟಾರ್ಟ್ ಮಾಡ್ಕೊಂಡಿರಿ ಅಂತ.